ಈಗ ಅದಾದ ಜನ ಈಗ ವಿಜೇಂದ್ರ ಬಂದಾರೆ, ನಾವು ನಮ್ಮ ಏರಿಯಾದಿಂದ ಒಂದ್ 150 ಗಾಡಿ ಮಾಡಿದ್ವಿ ಅಂದ್ರೆ ನಾವು ಭಾಗವಹಿಸ್ತೀವಿ. ಯಾಕಂದ್ರೆ ನಾ ಮೊದಲು ಏನಿಲ್ಲ, ಪಾರ್ಟಿ ಅವ್ರು ಏನ್ ಮ್ಯಾಗಿನ ಡೈರೆಕ್ಟ್ ಆ ಪ್ರಕಾರ ಹೈಕಮಾಂಡ್ ಯಾರಿಗೆ ಹೇಳ್ತಾರ ಅವ್ರಿಗೆ ಮಾಡ್ತೀವಿ. ನಾಳೆ ನಾವು ಹೈಯೆಸ್ಟ್ ಜನ ನಮ್ಮ ಅರಮಾನ್ ಕ್ಷೇತ್ರ ತರತ್ತೀವಿ, ಡೆಫಿನೆಟ್ ಆಗಿ ನಾವು ಅದ್ರ ಭಾಗವಹಿಸ್ತೀವಿ. ನಾಳೆ ಗೊತ್ತಿಲ್ರಿ ನಂದ್ರಿ. ಈಗ ಒಂದೇದು ನೀವು ಹಿಂದಿನ ರೆಕಾರ್ಡ್ ತೆಗೆದು ನೋಡ್ರಿ, ನಾನು 4 ಕ್ವಶನ್ ಹಾಕಿನಿ. ಯಾವಾಗ್ರಿ 13ರಿಂದ 18 ತಕ ಸಮಾಜ ಕಲ್ಯಾಣ ಮಂತ್ರಿ ಆಂಜನೇಯ ಇದ್ದಾರೆ. ನೀವು ಜಾತಿ ಜನಗಣತಿ ಮಾಡತ್ತೀರಿ, 180 ಕೋಟಿ ಖರ್ಚು ಮಾಡ್ತೀರಿ, ಇದನ್ನ ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತ 4 ಕ್ವಶನ್ ಹಾಕಿನ್ರ. ಎಲ್ಲ ಅನ್ಸ್ಟಾರ್, ಅದು ಸ್ಟಾರ್ ಆಗುದಿಲ್ಲ. ಅದ್ರೊಳಗೆ ಉತ್ತರ ಬರ್ತೈತಿ, ಪರಿಶೀಲನೆ ಮಾಡ್ಲಾಗೋದು. ಅದನ್ನ ಕೇಳಿ ಕ್ವಶನ್ ಹಾಕೋದು ಬಿಟ್ಟಿನಾರ. ಅಂದ್ರೆ ಬರೀ 180 ಕೋಟಿ ಖರ್ಚು ಮಾಡ್ದು ಅಂತ ಹೇಳ್ತೀರಿ. ಸೊ ಯಾವಾಗ ರಿಪೋರ್ಟ್ ಮಾಡ್ತೀರಿ ಪಬ್ಲಿಷ್ ಅಂದಾಗ ಬರೀ ಇಲ್ಲ ಅದನ್ನ ಪರಿಶೀಲನೆ ಮಾಡ್ತಾ ಅಂದ್ರು. ಸೊ ಅದಕ್ಕೆ ಮಾಡೋದು ಅದ್ರ ಬಗ್ಗೆ ನೋಡ್ರಿ. ಈಗ ಅವ್ರ ಕ್ಯಾಬಿನೆಟ್ದಾಗ ಏನ್ ಡಿಸಿಷನ್ ತಗೋತಾರೋ ಗೊತ್ತಿಲ್ಲ. ನಮ್ಮ ಪಾರ್ಟಿ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಏನ್ ಸ್ಟ್ಯಾಂಡ್ ಏನೋ ನನಗೂ ಗೊತ್ತಿಲ್ಲ. ಈಗ ನಮ್ಮ ಪಾರ್ಟಿ ಸ್ಟ್ಯಾಂಡ್ ಇರ್ತೈತೆ, ನಮ್ದು ಅದ್ರ ಸ್ಟ್ಯಾಂಡ್ ಇರ್ತೈತಿ. ಹಾ, ವಿರೋಧ ಅಂದ್ರೆ ಇನ್ನೊಂದ್ ಸರಿಯಾಗಿ ಮಾಡ್ರತ್ ಹೇಳಕತ್ತಾರ. ಅಂದ್ರೆ ಅದು ಸರಿ ಆಗಿಲ್ಲ ಅಂತೇಳಿ. ಇಲ್ಲ ಆಗಿದ್ರೆ ನಾನು ನೋಡ್ರಿ, ಈಗ ಅದಿದ್ರಿ ಹೊರಗಡೆ ಮಾತಾಡೋದು ಸೂಕ್ತ ಅಲ್ಲ. ನಾನು ಶಾಸಕಾಂಗ ಸಭೆದಾಗೂ ಬೆಳಗಾವಕ್ಕೆ ಆಗಿತ್ತಲ್ಲ ರೀ, ಅವಾಗ ನಾ ಮಾತಾಡಿ ಆಫ್ ದಿ ರೆಕಾರ್ಡ್ ಪತ್ರಿಕೆಗೂ ಬಂದಿತ್ತಾದ್ರೆ ನಾ ಎಲ್ಲರಿಗೂ ಅಡ್ವೈಸ್ ಮಾಡೀನಿ. ಸೊ ನೋಡ್ರಿ, ಈಗ 2 ವರ್ಷ ಆಯ್ತು, ಸರ್ಕಾರ ಇಷ್ಟು ಕೆಟ್ಟ ಹೆಸರು ಬಂದೈತಿ. ಎಲ್ಲ ಬಿಲ್ ಅಂದ್ರೆ ರೇಟ್ಗಳು ಜಾಸ್ತಿ ಮಾಡತ್ತಾರು. ಆಂಟಿ ಇನ್ಕಮ್ ಅನ್ಸಿ 4 ವರ್ಷಕ್ಕೆ ಬರೋದು ಈಗ ಬಂದೈತಿ. ನೀವೆಲ್ಲರೂ BJP ಅವ್ರು ಒಂದಾಗಿ ಚಂದಾಗಿದ್ರೆ ಮುಂದೆ ಅವಕಾಶ ಭಾಳ ಐತಿ. ಎಲ್ಲರೂ ಕೂಡಿರಪ್ಪ ಅಂತೇಳಿ ನಾನು ಶಾಸಕ ಇದೇ ಅಡ್ವೈಸ್ ಮಾಡಿದೆ. ಈಗೂ ಅದೇ ಮಾಡ್ತೇನೆ, ಕೂಡಿ ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರು. ಆದ್ರೂ ಮೊನ್ನೆ ಅಧಿವೇಶನದಾಗ ಅವರು ಅಪೋಸಿಷನ್ ಲೀಡರ್ ಅಂದ್ರೆ ಕೆಲವೊಂದು ವಿಚಾರಗಳು ಬಹಳ ಚೆನ್ನಾಗಿ ಪ್ರಸ್ತಾವನೆ ಮಾಡಿದ್ರು ಹೌಸ್ನೊಳಗ್ರ. ಮೊದಲು ನೀವು ಹೇಳ್ದಂಗೆ ಕಂಪ್ಲೇಂಟ್ ಇರ್ತೈತೆ, ಅಷ್ಟು ಸರಿಯಾಗಿ ಅಂದ್ರೆ ಅವ್ರು ಇದು ಮಾಡೋದಿಲ್ಲ ಅಂತೇಳಿ. ಆದ್ರೆ ಮೊನ್ನೆ ಚಲೋ ಅಂದ್ರೆ ಸರ್ಕಾರ ವಿರುದ್ಧ ಮಾಡಿದಾರ್ರಿ. ಐತಿ ನೋಡೋಣ, ಎಲ್ಲಾರು ಕೂಡ ಚಂದಂಗೆ ಇರಿ ಅಂತೇಳಿ ಅಂತೂರಿ. ಇನ್ನು ಅದ್ರ ಮ್ಯಾಗ ಹೌದು ಆಮೇಲೆ ಬರ್ತಿರ ಏನ್ರಿ. ಈಗ ಅವ್ರು 2 ಸಲ ಹೋಗಿ ಬಂದಾರಲ್ಲ ರೀ. ಅಲ್ರಿ 2 ಸಲ ಹೋಗಿ ಬಂದಾರಲ್ಲ ಅವ್ರೆ. ಅದನ್ನ ಪಾರ್ಟಿ ಶಾಸಕಾಂಗ ಸಭೆದಾಗ ಮಾತಾಡಿ ಹೇಳ್ತವ್ರಿ. ಯಾಕೆ ಅಭಿಪ್ರಾಯ ಅಲ್ಲೇ ಹೇಳ್ಬಿಡ್ತಾನಲ್ಲ ರೀ. ಅಲ್ಲಲ್ರಿ ಎಲ್ಲ ಕೂಡಿ ನೋಡ್ರಿ. ಯಾಕಂದ್ರೆ ನಮ್ದೆಲ್ಲ ಆಸೆ ಐತಿ 2028ಕ್ಕೆ BJP ಬರಬೇಕು ಅಂತೇಳಿ. ಯಾಕಂದ್ರೆ ನೀವೆಲ್ಲ ನೋಡತ್ತೀರಿ ಹಳ್ಳ್ಯಾಗ, ತಾವೆಲ್ಲ ಬಂದು ನೋಡ್ರಿ. ಮಂದಿ ಯಾವ ಥರ ನಾವು ಬಿಡ್ರಿ BJP MLA ನಮ್ಮ ಸರ್ಕಾರ ಇಲ್ಪ ಅಂತ ಹೇಳಿ ದಾಟಿ ಪಾರ್ಟಿ MLAಗಳು ಊರಾಗ ಹೋಗಿ ಹೊಳೆ ಬರೋದು ವಜ್ಜೆ ಆಗೈತ್ರಿ. ಪ್ರಾಮಿಸ್ ಮಾಡ್ತಾರೆ, ರೋಡ್ ಆಗವಲ್ರು, ಇದಾಗವಲ್ರು ಅಂದ್ರೆ. ಸೊ ಅವ್ರು ಗ್ಯಾರಂಟಿ ಮಾಡಿದ್ರಿಂದ ರೀ ಅದ್ರ ಅಂದ್ರೆ ಡೆವಲಪ್ಮೆಂಟ್ ಭಾರಿ ಎಫೆಕ್ಟ್ ಆಗಿತ್ತದ. ಅವ್ರು ಒಪ್ಕೊಲಿಬೇಕಾದ್ರೆ ಬಿಡ್ರಿ, ಎಫೆಕ್ಟ್ ಅಂತ ಭಾಳ ಆಗೈತಿ. ರೋಡ್ ಆಗೋದು ಈಗ ಏನೋ ನಮ್ಮಲ್ಲಿ ಡ್ಯಾಮ್ ಐತಿ, ಹಿಡ್ಕಲ್ ಡ್ಯಾಮು, ನಾವೆಲ್ಲ ನೀರು ಕೊಟ್ಟವ್ರಿ. ರಾಯಚೂರು, ಕೊಪ್ಪಳ, ಬಳ್ಳಾರಿ, ಗುಲ್ಬರ್ಗ ಕುಡಿಯಾಕ ನೀರು ಸಿಗುವತ್ರಿ. ಅಷ್ಟು ಸಮಸ್ಯೆ ಆಗೈತ್ರಿ. ಅಂದ್ರೆ ಭಾಳ ಇದನ್ನೆಲ್ಲ ಇದಕ್ಕೆಲ್ಲ ಮೇಂಟೈನ್ ಮೊದಲೆಲ್ಲ ನಮ್ಗೆ ಕುಡಿಯೋ ನೀರು ವಾಟರ್ ಡ್ರಿಂಕಿಂಗ್ ಅವ್ರು ಸಹ ದುಡ್ಡು ಇರ್ತದೆ. ಉದಾಹರಣೆಗಳು ಹಿಂದೂ ಅದಾವ್ರೆ. ಸೊ ಕರ್ನಾಟಕದಾಗ ರಿಪೀಟ್ ಆಗುದಿಲ್ಲ ರೀ. ಏನ್ರಿ ಅಲ್ಲ ಈಗ ನಾ ಎಲ್ಲಿ ಹೇಳಿದೀನಿ ಅದನ್ರಿ. ಇಲ್ಲ ಅಲ್ರಿ, ಈಗ CM ಆಗೋದು ಬಿಡುದು ಅವ್ರ ಪಾರ್ಟಿಗೆ ಬಿಟ್ಟಿದ್ದೀಗ ನಾ ಹೆಂಗ್ ಹೇಳಕ್ ಆಗ್ತೈತ್ರಿ. ಅಲ್ರಿ ಅದ್ ಹಂಗ ಬರುದು ಅದು ಅವ್ರಿಗೆ 136 MLA ಇರ್ತಾರ, ಅವ್ರ ಪಾರ್ಟಿ ಇರ್ತೈತೆ, ಅವ್ರ ಹೈಕಮಾಂಡ್ ಇರ್ತೈತೆ. ನಾವು MLA ಆಗಿ ನಾ ಹೆಂಗ್ ಹೇಳಕ್ ಆಗ್ತೈತಿ. ಹೇಳೋದು ತಪ್ಪು, ಹೇಳಬಾರ್ದ್ರಿ.